ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಗೈಸ್. ನೋಡಿ ನಮ್ಮ ಗಾನವಿ ನಿನ್ನೆ ಕಾಲೇಜಿಗೆ ರಜಾ ಹಾಕಿದ್ಲು, ಇವತ್ತು ಕಾಲೇಜಿಗೆ ರೆಡಿ ಆಗೋಳೆ. ವೆಡ್ನೆಸ್ಡೇ ಆಗಿರೋದ್ರಿಂದ ಕಲರ್ ಡ್ರೆಸ್ಸು. ತಿಂಡಿ ಮಾಡ್ತಾಳೆ. ತಿಂಡಿ ಏನಂದರೆ ಇವತ್ತು ನಮ್ಮ ಮನೇಲಿ ದೋಸೆ ಮತ್ತು ಚಟ್ನಿ. ಚೆನ್ನಾಗೈತಾಗೇನೋ ದೋಸೆ? ಸೇಮ್ ಹೋಟ್ಲಲ್ಲಿ ತಿಂದಂಗೆ ಆಯ್ತಾ? ಸುಳ್ಳು ಯಾಕೆ ಹೇಳ್ತೀಯಾ? ಹಾಂ, ಚೆನ್ನಾಗಿಲ್ಲ ತಾನೇ ಗೈಸ್? ಆ್ಯಕ್ಚುಲಿ ನಂಗೆ ಏನು ಗೊತ್ತಾ, ನಾವಮ್ಮ ಮಾಡೋ ದೋಸೆ ನಂಗೆ ಅಷ್ಟು ಇಷ್ಟನೇ ಆಗಲ್ಲ ಗುರು. ಇದೊಂದು ತಿಂಡಿ ಮತ್ತು ಉಪ್ಪಿಟ್ಟು, ಒಂದೊಂದು ಟೈಮ್ ಪೇಸ್ಟ್ ಉಪ್ಪಿಟ್ಟು ಮಾಡ್ತಾರಲ್ಲ, ಅದು ನಂಗೆ ಇಷ್ಟನೇ ಆಗಲ್ಲ. ನಮ್ಮ ಮನೇಲಿ ಏನಕ್ಕೆ ನಂಗೆ ದೋಸೆ ಇಷ್ಟ ಆಗಲ್ಲ ಅಂದರೆ ಅದು ಏನೋ ಅಷ್ಟು ಜಾಸ್ತಿ ಟೇಸ್ಟೇ ಇರಲ್ಲ ನನಗೆ. ಇಟ್ಟಿಟ್ಟು ತಿನ್ನಂಗೆ. ಕರೆಕ್ಟ್ ತಾನೆ? ನಿಜ ಹೇಳು. ನಾನು ದೊಡ್ಡಮ್ಮಂಗೆ ಹೇಳೋದು ಹೇಳ ಅಲ್ಲ, ನಿನ್ನ ಸ್ಮೈಲಲ್ಲೇ ಎಲ್ಲ ಹೇಳುತ್ತೆ. ಅಮ್ಮ ನೋಡಿದ್ರೆ ಗಾನ ನಿನ್ನ ದೋಸೆ ಇದು ಮಾಡಿರೋದು ಇಟ್ಟಿಟ್ಟು ತಿನ್ನಂಗೆ ಆಗ್ತೈತೆ ಅಂತವಳೆ. ಗೈಸ್, ಇಲ್ಲಿ ನಮ್ಮಮ್ಮ ಇಲ್ಲಿ ಕಡಲೆ, ಇದೇನಿದು ಕಡಲೆ ಕಾಳು ಇಟ್ಟವ್ರು, ಇಲ್ಲಿ ನೆನೆಸಿ ಇಟ್ಟವ್ರು. ಇಲ್ಲಿ ಇದುಗಾನು ಹೆಲ್ತಿಗೆ ಎಷ್ಟು ಒಳ್ಳೇದು ಅಂದರೆ, ಒಂದೇ ಒಂದು ಚಟ್ನಿಗೆ ಹಾಕ ಹಿಂಗೆ ನಿಮಗೆ ತಿನ್ನೋದನ್ನ. ಇಲ್ಲ ಹಾಕಲ್ಲ. ನೀನು ನೆನ್ನೆ ಐಸ್ ಕ್ರೀಮಿಗೆ ಉಪ್ಪು ಹಾಕಿದ್ದೆ, ಅದು ಚಾಲೆಂಜ್ ಆಗಿ ತಗೊಳ್ಳೇ ಇಲ್ಲ. ಅದು ನೀನ್ ತಪ್ಪೋದು. ಐಸ್ ಕ್ರೀಮ್ ಎಕ್ಸ್ಟ್ರಾ ಪೀಸ್ ನೀನು ಕೊಡ್ತಿದ್ದ? ಅಲ್ವೇ, ಉಪ್ಪು ಯಾರೇ ತಿಂತಾರೆ ಹಂಗೆ? ತಿನ್ಬೇಕು, ನಾನು ಹೇಳಿದ್ದೇನೆ ಚಾಲೆಂಜ್ ಅದು. ಈಗ ಅವಳು ಸಪ್ರೇಟಾಗಿ ಏನಾರು ಇಟ್ಟಿದ್ದಿದ್ರೆ ಅದೊಂಥರ. ಈಗ ಅಲ್ಲಿ ಇದ್ದಿದ್ದೆ ಸಣ್ಣ ಪೀಸು. ನಾನು ಮುಂಚೆ ಮೊನ್ನೆಯಿಂದನೂ ಅನ್ಕೋತಾನೆ ಇದ್ದೆ ಇಬ್ರು ಅದನ್ನ ಒಟ್ಟಿಗೆ ತಿನ್ನೋಣ ಅಂತ. ಅವಳು ಅದನ್ನೇ ಹಾಳು ಮಾಡ್ಬಿಟ್ಲಾ. ಅದಕ್ಕೆ ನಂಗೊಂದು ಸಖತ್ತು ಫುಲ್ ಸಿಟ್ಟತ್ತು. ಅದಕ್ಕೆ ಖಾರ ಪುಡಿನೂ ಹಾಕೋಳೆ, ಈ ಕಡೆ ಉಪ್ಪು ಹಾಕೊಳ್ಳಿ. ಏನ್ ತಿನ್ನೋಣ? ಅದನ್ನ ತಿನ್ನಬೇಕು, ನೋಡು. ಆಗ್ಲೂ ಕೈ ಕೊಡು, ತಿನ್ನೋದು ತಿಂತೀನಿ, ತಿನ್ನೋ ವಿಷಯ ತಿಂತೀನಿ. ನಾನು ಮಾಡಿದ್ನೇ ತಿನ್ಬೇಕು. ಆಯ್ತು, ಕಾಲೇಜಿಗೆ ನೆಡ್ಕೊಂಡು ಹೋಯ್ತ್ಯಾ? ಆಯ್ತು. ಇವಳಿಗೆ ಆನವಿ ನಡ್ಕೊಂಡು ಹೋಯ್ತಾಳ ನನ್ನ ಕಾಲೇಜಿಗೆ. ಮತ್ತೆ ನೆಡ್ಕೊಂಡು ಹೋಗಂತ ತಕ್ಷಣ ಹ್ಞೂ ಅಂದೆ. ಹೌದು, ಹಂಗಾರೆ ಬಿಡ್ಬೇಕಾ? ಗೈಸ್, ನಾನೇನೋ ಇನ್ಮೇಲಿಂದ ಇವಳೇ ನಡ್ಕೊಂಡು ಹೋಯ್ತಾಳೆ ಅಂತ ಅನ್ಕೊಂಡೆ. ಹಂಗಾರೆ ಬರ್ತಾ ನಡ್ಕೊ ಬರ್ತೀಯಾ? ಅಂಗಡಿಗೆ ನಡ್ಕೊ ಹೋಯ್ತೀನಿ. ಅಲ್ಲ, ಬರ್ತಾ ಕೇಳ್ತಿರೋದು. ಇಲ್ವಾ? ಬರ್ಬೇಕಾ? ಹಂಗ್ ಬಾ, ನೀನ್ ಎಷ್ಟೇ ಕೂಗಾಡಿದ್ರು ಬರ್ಲೇಬೇಕು ಬಾ, ಅದ್ ಬೇರೆ ಪ್ರಶ್ನೆ. ಗೈಸ್, ಈಗ ನಮ್ಮ ಗಾನವಿನ ಬಿಟ್ಟು ಬರೋಕ್ಕೀಗ ನಮ್ಮ ಹಿಮಾಲಯನಲ್ಲಿ ಈಗ ಹೋಗ್ಬಿಟ್ಟು ಬರೋಣ ಗೈಸ್. ಕರೆಕ್ಟಾಗಿ 1 ವಾರ ಆಯಿತು ಗುರು ಇದನ್ನು ಓಡಿಸಿ. ಲಾಸ್ಟ್ ಟೈಮು ಮೋಸ್ಟ್ಲಿ ವೆಡ್ನೆಸ್ಡೇನೇ ಅನಿಸುತ್ತೆ ಇದನ್ನು ಶೋರೂಮ್ಗೆ ತಗೊಂಡೋಗಿ ಅದು ಕೀ ಸೆಟ್ ಎಲ್ಲ ಚೇಂಜ್ ಮಾಡಿಸಿದ್ದು. ಜೊತೆಗೆ ಪೆಟ್ರೋಲ್ ಬೇರೆ ಇಲ್ಲ, ಇದಕ್ಕೆ ಸ್ವಲ್ಪ ಪೆಟ್ರೋಲ್ ಬೇರೆ ಹಾಕ್ಸ್ಬಿಡೋಣ. ನೋಡಿ, ಇಲ್ಲಿ ಫ್ಯೂಲ್ ರೇಂಜ್ ಬರೀ 77 ತೋರಿಸ್ತೈತೆ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಗೈಸ್, ನೀವು ಏನಾದರೂ ಹಿಂಗೆ ಮನೆಯಿಂದ ಹೊರಗಡೆ ಹೋಗ್ಬೇಕಿದ್ರೆ ಜಸ್ಟ್ ಇದೊಂದು ಮಂತ್ರ ಹೇಳಿ ಗೈಸ್. ನಿಜ, ಇದು ಎಷ್ಟು ಪವರ್ಫುಲ್ ಅಂದರೆ ಒಂದೇ ಒಂದ್ಸಲ ಮಂತ್ರ ಹೇಳ್ಬಿಟ್ಟು ಮನೆಯಿಂದ ಹೊರಡಿ ಗೈಸ್. ಏನಾದರೂ ನಾನು ಒಂದು ರೈಡಿಗಂತ ಪ್ಲ್ಯಾನ್ ಮಾಡಿದಾಗ ನೀವು ಯಾರಾದರೂ ಬರ್ತೀರಾ ಅಂತ ಕಮೆಂಟ್ ಮಾಡಿ ಗೈಸ್. ಆ್ಯಕ್ಚುಲಿ ಒಂದು ರೈಡ್ ಈಗ ಪ್ಲ್ಯಾನ್ ಮಾಡ್ತಾ ಇದ್ದೀವಿ, ಅದಂತೂ ದೊಡ್ಡ ರೈಡು ಅಂದ್ಕೊಳ್ಳಿ. ದೊಡ್ಡ ರೈಡು ಅಂದರೆ ಒಟ್ಟಲ್ಲಿ ದೊಡ್ಡ ರೈಡೆ. ಒಂದು 700 ಕಿಲೋಮೀಟರ್ಸ್ ಆಗುತ್ತೆ. 700 ಕಿಲೋಮೀಟರ್ಸ್ ಆಗುತ್ತೆ ಅಂದರೆ ಬರೀ ಹೋಗೋದೇ 700 ಕಿಲೋಮೀಟರ್ಸ್ ಆಗುತ್ತೆ. ಸೊ ಮಾತ್ರ ಅದು ಸಕ್ಸಸ್ ಆದರೆ ಮಾತ್ರ ಚಿಂದಿ ಮಾತ್ರ ಅದೊಂದು. ಆ್ಯಕ್ಚುಲಿ ಅಲ್ಲಿಗೆ ಹೋಗ್ಬೇಕು ಅಂತ ನನಗೂ ಸಖತ್ ಆಸೆ, ಅದು ಬೈಕಲ್ಲಿ, ಸುಮ್ಮನೆ ಬಸ್ಸು ಟ್ರೈನಲ್ಲಲ್ಲ, ಅದರಲ್ಲೂ ಬೈಕಲ್ಲಿ. ಚಲೋ ಕಮೆಂಟ್ ಮಾಡ್ರಿ ಗೈಸ್, ಯಾರ್ಯಾರು ಬರ್ತೀರಾ ಅಂತ. ಅಯೋಧ್ಯೆಗಲ್ಲ, ಧನುಷ್ಕೋಡಿ. ಧನುಷ್ಕೋಡಿಗೆ, ತಮಿಳ್ನಾಡು ಎಂಡು ಬಾರ್ಡ್ರು. ಅದೇ ಶ್ರೀಲಂಕಾ ಹತ್ರ ಒಂದು. ಅದೇ ನಾನು ಇವರೇನಾ ನಿಮ್ಮ ಮೇಡಮು? ಹಾಂ, ಗುಡ್ ಮಾರ್ನಿಂಗ್ ಅಂತ ಹೇಳಬೇಕು. ಇವಾಗ ಹೇಳಬೇಕು. ಈಗ ನಾನೇ ಹೇಳಿಸ್ತೀನಿ. ಮತ್ತೆ ಹೇಳು, ಹೇಳು ಬೇಗ ಹೇಳು. ಹಾಂ ಗೈಸ್, ನೋಡಿ ಪಾಪ ಅವ್ರ ಟೀಚರ್ ಮುಂದೆನೇ ಬರ್ತಿದ್ರೆ ಕ್ಲಾಸ್ ಅಲ್ಲ, ನನಗೆ ಹೇಳ್ಬೇಕಾನು ಸಿಕ್ಕಿದಾಗ ಗುಡ್ ಮಾರ್ನಿಂಗ್ ಟೀಚರ್ ಅಂತಾನೆ ಏನಾದ್ರೂ. ಸರಿ ಬಾಯ್. ಸೊ ನಮ್ಮ ಹಿಮಾಲಯನಿಂದ ಇದೊಂದು ಟೈಮ್ ಬೇರೆ ಚೇಂಜ್ ಮಾಡಬೇಕು ಗುರು. ಟೈಮ್ 4 ಗಂಟೆ ತೋರಿಸ್ತೈತೆ. ಇವಾಗ ಗಾನನು ಬಿಟ್ಟಾಯ್ತು. ಈಗ ಫುಲ್ ಸಿಟಿ ರೌಂಡ್ಸ್ ಹಾಕೊಂಡು ಮನೆ ಕಡೆಗೆ ಹೋಗೋಣ. ಜೊತೆಗೆ ಒಂದು ಜೆರಾಕ್ಸ್ ಬೇರೆ ತಗೋಬೇಕು. ಏನು ಜೆರಾಕ್ಸ್ ಅಂದರೆ ಇದ್ರದ್ದು ಇನ್ಶೂರೆನ್ಸ್ ಕಾಪಿ. ಅದು ಸುಮ್ಮನೆ ಒಂದು ಗಾಡೀಲಿ ಒಂದು ಜೊತೆ ಇಟ್ಕೊಂಡಿರೋಣ ಅಂತ ಗೈಸ್. ಹಂಗೆ ಹೋಯ್ತವೆ, ಹಂಗೆ ಆಂಧವೇಗೆ ಹೋಯ್ತವೆ ಅಂತಿದ್ದೀನಿ. ಅಂಕಲ್ ಕಳ್ಸಿದ್ದೀನಿ ನೋಡಿ, 2 ಕಾಪಿ ತೆಗೀರಿ. ಗೈಸ್, ಜೆರಾಕ್ಸ್ ತಗ್ಸಾಯ್ತು, 2 ಕಾಪಿ ಐತೆ.
ನನ್ನ ಮಗಂದು ಈ ಹಿಮಾಲಯನಲ್ಲಿ ಬಂದರೆ ಈ ಐಟಮ್ಸ್ ಏನಾದ್ರು ತಗೊಳಕ್ಕೆ ಏನಾರು ಅಂಗಡಿ ಕಡೆಗೆ ಬಂದರೆ ಒಂದು ಐಟಮು ಕ್ಲೀನಾಗಿ ಇಟ್ಕೊಳಕ್ಕಾಗಲ್ಲ ಅವರು. ಇವಾಗ ಇದನ್ನು ಎಲ್ಲರೂ ಟೀ ಶರ್ಟ್ ಒಳಗಡೆ ಇಟ್ಕೊಳ್ಳೋಣ. ಅಣ್ಣ 555 ಹಾಕಿ. ಓಯ್ ಅಪ್ಪ ಶೆಡ್ಡಲ್ಲಿ ವಾಕ್ ಮಾಡ್ತಿದ್ರು. ಈಗ ಗಾಡಿ ತನ್ನಲ್ಲ, ಹಂಗೆ ಗಾಡಿ ನಿಲ್ಸಿಲ್ಲ, ನಾನು ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ರು ಅಂಗಡಿ ಕಡೆಗೆ. ಸರಿ ಹೋಗಿ ಬನ್ನಿ. ಪೆಟ್ರೋಲ್ ಹಾಕ್ಸಿದ್ದೀನಿ, ಈಗ 5 ಲೀಟ್ರದ್ದು ಹಾಕಿಸ್ದೆ. ಹಾಂ ಸರಿ ಪಾಪ. ಗೈಸ್ ಆದರೂ ಮಾತ್ರ ನಮ್ಮ ಹಿಮಾಲಯನ್ನು ಸ್ವಲ್ಪ ಅಭ್ಯಾಸ ಇರಬೇಕು ಗುರು. ನನಗೆ ಓಡಿಸ್ತಾ ನಂಗೆ ಈಗ ಅಭ್ಯಾಸ ಆಗಿದೆ. ಈಗ ಏನಾದ್ರು ಹಿಂಗೆ ಹೊಸದಾಗಿ ಓಡಿಸಿದಾಗ ಸ್ವಲ್ಪ ಹೆವಿ ಫೀಲ್ ಆಗುತ್ತೆ. ಇವಾಗ ನಮ್ಮ ಅಪ್ಪಂಗೆ ಈಗ ಹಂಗೆ ಫೀಲ್ ಆಯ್ತು, ಈಗ ಹೆವಿ ಥರ. ಹಿಂಗೆ ಹೋಗಿ ಹಿಂಗೆ ಬಂದರೆ ಹೋಗಿ ಬರೋದಲ್ವಾ? ಹಾಂ ನಾನು ಯಾಕೆ ಹಂಗೆ ಅಂದ್ಕೊಳ್ಳೆ. ಕಾಣುತ್ತೆ ನೋಡಿ ಎಷ್ಟೆಷ್ಟನೇ ಗೇರಲ್ಲಿ ಇಲ್ಲಿ ತೋರಿಸುತ್ತೆ ಅಂತ. ಅದು ಬಹಳ ಪ್ಲಸ್ ಪಾಯಿಂಟ್. ಈಗ ಅಂದ್ರೆ ಇಲ್ಲಿ ತೋರಿಸುತ್ತೆ ಅಂತನಾ? ಹೌದು ಗೈಸ್, ನಮ್ಮಮ್ಮ ನಂಗೂ ಈಗ ಟಿಫನ್ ರೆಡಿ ಮಾಡಿದ್ರು, ದೋಸೆ. ಸೌಂಡ್ ಕೇಳಕ್ಕೆ ಏನ್ ಚಂದ ನೋಡು. ಈ ಸೌಂಡ್ ನಮ್ಮ ರೆಕಾರ್ಡ್ ಮಾಡ್ಕೊಂಡು ನೀನ್ ರಿಂಗ್ ಟೋನಿಗೆ ಇಟ್ಕೊಳ್ಳಮ್ಮ, ಮೆಸೇಜ್ ರಿಂಗ್ ಟೋನಿಗೆ. ನನ್ನ ಐಫೋನಲ್ಲಿ ಇಟ್ಕೊಳಕ್ಕಾಗಲ್ಲ, ಎಲ್ಲ ಇಟ್ಕೊಸಿದ್ದೆ. ನನಗೆ ಚಂದ ಅಂತ ಹೇಳಲೇ ಇಲ್ಲ. ನನಗೆ ಇಷ್ಟ ಅಲ್ವಾ, ಅದಕ್ಕೆ ಇಟ್ಕೊ. ಏನಂತೆ ನೀನ್ ಇಟ್ಕೋಬೇಕು. ನಾನ್ ನಿನ್ ಮಗ ತಾನೆ, ಇಟ್ಕೊ. ಮತ್ತೆ ನಿನ್ಗೆ ಇಷ್ಟ ಅಂದಿದ್ದೆಲ್ಲ ನಾನ್ ಮಾಡಕ್ಕಾಗಲ್ವಾ? ಮಾಡ್ಬೇಕಮ್ಮ. ಗೈಸ್ ಮನೆ ಮುಂದೆ ಬಾಳೆಹಣ್ಣು ಮಾರ್ಕೊಂಡು ಬರ್ತಿದಾರ, ಚಿಕ್ಕಿ ಬಾಳೆಹಣ್ಣು. 100 ರೂಪಾಯಿಗೆ 3 kg, 50 ರೂಪಾಯಿಗೆ 1.5 kg. ಚಿಕ್ಕಿ ಬಾಳೆಹಣ್ಣು ಅಂದ್ರೆ ಯಾವ್ದು? ಪಚ್ಚ ಬಾಳೆಹಣ್ಣ. ಗೈಸ್ 50 ರೂಪಾಯಿಗೆ 1.5 kg ಅಂತೆ. ಅಲ್ಲ ಕಣಮ್ಮ, ಅತ್ಲಾಗ 100 ರೂಪಾಯಿ ತಗೊಳ್ಳೋದಲ್ವಾ? ಬನ್ಸ್ ಗಿನ್ಸ್ ಏನಾರು ಮಾಡ್ಬೋದಿತ್ತ? ಬನ್ಸ್ ಗಿನ್ಸ್ ಏನಾದ್ರು. ಗೈಸ್ ಬಾಳೆಹಣ್ಣು ರುಚಿನೇ ಇಲ್ಲ ಗುರು, ಸಪ್ಪೆ ಬಾಳೆಹಣ್ಣು. ಗೈಸ್ ಆಕ್ಚುಲಿ ಇವಾಗ 2 ಇನ್ಶೂರೆನ್ಸ್ ಕಾಪಿ ತಗೊಂಡ್ ಬಂದಲ್ಲ, ಈ 2ನ್ನ ಒಂದು ಇಲ್ಲಿ ಮನೆಯಲ್ಲಿ ಇಡ್ತೀನಿ, ಇನ್ನೊಂದು ಗಾಡಿ ಒಳಗಡೆ ಇಡ್ತೀನಿ. ಸೀಟ್ ಅಡಿ ಇಡೋಣ, ಇಲ್ಲಿ ಟೂಲ್ಸ್ ಬ್ಯಾಗ್ ಕವರ್ಗೆ ಹಾಕ್ಬಿಟ್ಟು ಇಡೋಣ. ಗೈಸ್ ನಮ್ಮ ಗಾನವಿಗೆ ನಾಳೆ ಆ್ಯಕ್ಚುಲಿ ಇಂಟರ್ನಲ್ ಇದೆ, ಅದಕ್ಕೆ ಇಲ್ಲಿ ಮೇಲ್ಗಡೆ ಮನೇಲಿ ಕುತ್ಕೊಂಡು ಓದ್ಕೊತಾವಳೆ. ಆದರೆ ನೋಡಿ ಇಲ್ಲಿ ಡೋರು ಓಪನ್ ಮಾಡೋಳೆ. ಗಾನು ಮೇನ್ ಡೋರ್ ಓಪನ್ ಮಾಡಬೇಡ ಕಣವ, ಸೊಳ್ಳೆ ಬರ್ತದೆ. ಬೆಳಕಿದ್ರೇನಂತೆ, ಸಂಜೆ ಆಗಿಲ್ವಾ? ಓದ್ಕೊತಿದ್ಯಾ ಅಥವಾ ಫೋನ್ ಇಟ್ಕೊಂಡಿದ್ಯಾ? ಮತ್ತೆ ರೀಲ್ಸ್ ಕಳಿಸಿದ್ದೆ. ಮತ್ತೆ ತೋರ್ಸು. ನಾಳೆ ಯಾವ್ಯಾವ ಸಬ್ಜೆಕ್ಟ್ ಇರೋದು? ಏನಿದು? ಬಿ ಯೂಸ್ಫುಲ್ ಸೋ ನೋ ಬಡಿ ಕ್ಯಾನ್ ಯೂಸ್ ಯು. ಇದು ಮೋನು. ಅಯ್ಯೋ 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 ಅಯ್ಯೋ, ಏನು? ಸರಿ ಇದ್ದೇನೋ ಬಿಡು. ಇಲ್ಲಿ ಮೂನ್ ಏನಕ್ಕೆ? ಇಲ್ಲಿ ಅದ್ ಏನ್ ಬರ್ಬೇಕು ಅಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಮೂನೇ ಬರ್ದಿದ್ದ. ಮೂನ್ ನೋಡ್ತೀನಲ್ಲ, ಸುಮ್ಮನೆ ಚಕ್ರಂಜನ್ಯ ಬ್ಲಾಗ್ಸ್ ಅಂತ ಬರ್ದಿದ್ರೆ ಕೊಡಿಲ್ ಬರೀತೀನಿ ನಾನು. ಸೈನ್ ಬೇಕಾ? ನಂದು ಆಟೋಗ್ರಾಫ್ ಬೇಕಾ? ಆಮೇಲೆ ನಾನು ಮುಂದಕ್ಕೆ ಸಿಗಲ್ಲ. ಆಮೇಲೆ ಗೈಸ್ ಮತ್ತೆ ಮೇಲ್ಗಡೆ ಮನೆ ಫುಲ್ಲು ಇದಾಗ್ಬಿಡ್ತು ಗುರು. ನೋಡಿ ಇಲ್ಲಿ ಬಟ್ಟೆ, ಅಲ್ಲೂ ಬಟ್ಟೆ ಇದೆ. ಸೋಫಾ ಆ ಕಡೆನೂ ಇದೆ, ಈ ಕಡೆ ಇನ್ನ ಇಟ್ಟಿಲ್ಲ. ನೋಡಿ ಇಲ್ಲಿ ಇನ್ನೊಂದು ಸೋಫಾ ಇಲ್ಲಿದೆ. ಇದ್ರ ಮೇಲಂತೂ ಕೇಳಲೇಬೇಡಿ, ಈ ಚೇರ್ ಮೇಲಂತೂ ಇನ್ನೂ ಕೇಳಬೇಡಿ ಅತ್ಲಾಗಿ. ಗೈಸ್ ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರಿ, ಕಮೆಂಟ್ಸ್ಗಳಿಗೆ ರಿಪ್ಲೈ ಕೊಡ್ತೀನಿ ಅಂತ ಹೇಳಿದ್ದೆ. ಸೊ ಹಂಗೆ ಲಾಸ್ಟ್ ವ್ಲಾಗ್ಗೆ ಕಮೆಂಟ್ಗಳೆಲ್ಲ ಬಂದಿತ್ತು, ಈಗ ಅದಕ್ಕೆ ರಿಪ್ಲೈ ಕೊಡೋಣ ಅಂತ ಅನ್ಕೊಂಡೆ. ನನಗೆ ಯೂಶ್ವಲಿ ಕಮೆಂಟ್ಗಳು ಹಬ್ಬ ಅಂದರೆ ಏನೋ ಒಂದು 10-15 ಕಮೆಂಟ್ ನಾರ್ಮಲಿ ಹಂಗೆ ಬರುತ್ತೆ. ಸೊ ಅದಕ್ಕೆ ನಾನು ಕಮೆಂಟ್ಗಳಿಗೆ ರಿಪ್ಲೈ ಕೊಡೋಣ ಅಂತ ಅನ್ಕೊಂಡೆ. ಬಟ್ ಈ ಥರ ಕಮೆಂಟ್ ಬರುತ್ತೆ ಅಂತ ನಾನು ದೇವರನ್ನೇ ಅನ್ಕೊಂಡೇ ಇರಲಿಲ್ಲ ಗುರು. ಒಂದೇ ಸಲ ಎಷ್ಟು ಒಂದು 90 ಕಮೆಂಟ್ ಬಂದಿದ್ದಾವೆ. ನಾನು ಶಾಕ್ ಆದೆ. ಈಗ 90 ಕಮೆಂಟ್ಸ್ನ ಈಗ ಓದ್ಕೊಂಡು ಕೂರ್ಲಾ ಅಂತ ಅನ್ಕೊಂಡೆ. ತುಂಬಾ ಜನ ಕಮೆಂಟ್ ಮಾಡಿದ್ದೀರಾ, ಅವ್ರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಗೈಸ್. ಆಲ್ಮೋಸ್ಟ್ ಎಲ್ಲ ಕಮೆಂಟ್ಸ್ಗಳು ಬಂದಿರೋದೇ ಏನು ಅಂದ್ರೆ, ಅದೇ ಗಾನವಿ ಇದ್ದು ನೀನು ಚಾಲೆಂಜ್ ಅಲ್ಲಿ ಸೋತೆ, ಗಾನವಿ ಹೇಳಿ ಚಾಲೆಂಜ್ ನೀನು ಮಾಡಬೇಕಿತ್ತು, ಅದೇ ಚಾಲೆಂಜ್ ಹಂಗೆ ಹಿಂಗೆ ಅಂತ. ಹೌದು, ನಾನು ಅದನ್ನ ಒಪ್ಕೋತೀನಿ. ಬಟ್ ಎಲ್ಲೋ ಒಂದು ಆ ಪಾಯಿಂಟ್ ಅಲ್ಲಿ ನಾನು ಸಖತ್ತು ಟ್ರಿಗರ್ ಆಗ್ಬಿಟ್ಟೆ ಗುರು. ಬಟ್ ಒಂದು ಕಮೆಂಟ್
ಅಂತೂ ನಾನು ಅದನ್ನ ನೋಡಿ ನನ್ನ ಕಣ್ಣಲ್ಲೆಲ್ಲ ಫುಲ್ಲು ನೀರು ತುಂಬ್ಕೊಬಿಡ್ತು. ಏನಂದ್ರೆ ಅವ್ರ ಅಕೌಂಟ್ ನೇಮು ಗ್ರೀಕಿ ಝೈದ್ ಅಂತ ಇದೆ. ಐ ಹ್ಯಾವ್ ಬಿನ್ ವಾಚಿಂಗ್ ಸೌರವ್ ಜೋಶಿ ವ್ಲಾಗ್ಸ್ ಆ್ಯಂಡ್ ಮೆನಿ ಅದರ್ಸ್ ಟಾಪ್ ಯೂಟ್ಯೂಬರ್ಸ್ ಫಾರ್ ಇಯರ್ಸ್. Honestly, I watched almost all their videos, even if I discovered some of them late. Recently, YouTube recommended your channel and it's hardly been a month, but I have already watched almost all your vlogs. The crazy part is shifting from million subscribers to subscriber creators to Chakram Jenia vlogs doesn't happen easily. I shifted because I genuinely see huge potential in you. I strongly feel you will hit 1 million subscribers and way behind very soon. Grow big brother ಅಂತ ಹಾಕ್ಬಿಟ್ಟು time for uncle. The challenge is simple. Uncle quit smoking for 1 full day, or uncle cooks food alone for everyone at home. This is going to be fun. ಸೀರಿಯಸ್ಲಿ ನೀವು ಏನಾದ್ರು ವಿಡಿಯೋ ನೋಡ್ತಿದ್ರೆ ನಾನು ನಿಮ್ಮ ಕಮೆಂಟ್ ಓದ್ತಿದ್ನ, ಅದು ರಾತ್ರಿ ಹಂಗೆ ಓದ್ತಿದ್ದೆ. ಬಟ್ ಅದು ಕಮೆಂಟ್ ನಂಗೆ ನೋಡೇ ನಂಗೆ ಓದ್ತಾನೆ ನಂಗೆ ಕಣ್ಣಲ್ಲಿ ಫುಲ್ಲು ನೀರು ತುಂಬ್ಕೊಬಿಡ್ತು. ಅಂದರೆ ಏನು ಹೇಳ್ಬೇಕು ಅಂತ ಅನಿಸ್ತಾನೆ ಇಲ್ಲ. ಏನಕ್ಕಂದ್ರೆ ನೀವು ಹೇಳಿರೋದು ಕಮೆಂಟು ಅದು ತುಂಬಾ ದೊಡ್ಡ ಮಾತುಗಳು. ಏನಕ್ಕಂದ್ರೆ ಲೈಕ್ ಮಿಲಿಯನ್ಸ್ ಅವ್ರದ್ದು ಯೂಟ್ಯೂಬರ್ಸ್ನ ಬಿಟ್ಟು ನನ್ನ ವಿಡಿಯೋಗೆ ನೀವು ನೋಡ್ತಿದ್ದೀರಾ ಅಂದರೆ ಶಿಫ್ಟ್ ಆಗಿದ್ದೀರಾ ಅಂತ ಹೇಳಿದ್ರಲ್ಲ, ನಂಗೆ ಅಲ್ಲಿ ಅದನ್ನು ಓದಿದಾಗಂತೂ ನಂಗೆ ಸಖತ್ತು ಒಂಥರ ಫುಲ್ ಎಮೋಷ್ನಲ್ ಆಗ್ಬಿಟ್ಟೆ. ಸೊ ಥ್ಯಾಂಕ್ ಯು ಸೋ ಮಚ್. ಗ್ರೀಕಿ ಝೈದ್ ಅಂತ ನಿಮ್ಮ ಅಕೌಂಟ್ ನೇಮು. ವಿಡಿಯೋ ನೋಡ್ತಿದ್ರೆ ಥ್ಯಾಂಕ್ ಯು ಬ್ರದರ್. ಸಖತ್ ಖುಷಿ ಆಯಿತು ಮಾತ್ರ. ಎಲ್ಲೋ ಒಂದು ಕಡೆ ನನ್ನ ವಿಡಿಯೋಸು ಲೈಕ್ ಇಷ್ಟ ಆಗ್ತಿದೆ ಜನರಿಗೆ ಅಂತ ಅನಿಸ್ತು ಅವಾಗ. ಶ್ರೇಯು ಅಂತ ಕಮೆಂಟ್ ಹಾಕಿದ್ದಾರೆ. ಏನಂತಂದ್ರೆ ಬ್ರೋ ಯುವರ್ ಫಾದರ್ ಲುಕ್ ಲೈಕ್ DK ಶಿವಕುಮಾರ್ ಅಂತ ಹಾಕಿದ್ದಾರೆ. ಆಲ್ಮೋಸ್ಟ್ ಲೈಕ್ ಹಳೆ ವ್ಲಾಗ್ಸಿಗೆಲ್ಲ ಈ ಕಮೆಂಟ್ ಕಾಮನ್ ಆಗ್ತಿತ್ತು. ಸ್ವಲ್ಪ ಜನ ಹಿಂಗೆ ಹೇಳ್ತಾರೆ ನೀವು ಸ್ವಲ್ಪ DK ಶಿವಕುಮಾರ್ ತರ ಕಾಣ್ತೀರಾ ಅಂತ. ಜಸ್ಟ್ ಒಂದು ಚಾಲೆಂಜ್ ಅಕ್ಸೆಪ್ಟ್ ಮಾಡಕ್ ಆಗ್ಲಿಲ್ವಲ್ಲ ಗುರು ಅಂತ ಹಾಕೋರು ಒಬ್ರು ಶಶಾಂಕ್ ಸ್ಯಾಂಡಿ ಅಂತ. ಏನ್ ಮಾಡೋದು, ಸ್ವಲ್ಪ ಸಿಟ್ಟು ಬಂತು. ಬಟ್ ಇರ್ಲಿ ಬಿಡಿ, ನೆಕ್ಸ್ಟ್ ಟೈಮು ಮತ್ತೆ ಸೇಯಿಂಗ್ ಎಷ್ಟು ನಮ್ ಗಾನವಿ ಜೊತೆ ಮಾಡೋಣ ಗೈಸ್. ವೇಟಿಂಗ್ ಫಾರ್ ಅಂಕಲ್ ಕುಕಿಂಗ್ ವ್ಲಾಗ್, ವೋಟ್ ಫಾರ್ ಪಕೋಡ ಅಂತ ಹಾಕಿದ್ದಾರೆ ನಂದು ಅವರು. ಜೊತೆಗೆ ಉಷಾ ಅನ್ನೋರು ಕಮೆಂಟ್ ಹಾಕಿದ್ದಾರೆ. ಬ್ರೋ ನಿಮ್ಮ ಹೈಟ್ ಎಷ್ಟು ಮತ್ತೆ ನಿಮ್ಮ ಅಣ್ಣದು ಹೇಳಿ. ನನ್ನ ಹೈಟ್ ಬಂದು 5.8, ನಮ್ಮ ಅಣ್ಣಂದು ಹೈಟು 5'11", 6 ಅನ್ಕೊಳ್ಳಿ ಗೈಸ್. ನಮ್ಮ ಅಣ್ಣನ ಹೈಟ್ ಅಷ್ಟು. ಪ್ರಕಾಶ್ ಯಾದವ್ ಅಂತ ಕಮೆಂಟ್ ಹಾಕಿದ್ದಾರೆ. ಹಲೋ ಚಕ್ರಿ ಅಂತ. ಹಲೋ ಪ್ರಕಾಶ್ ಅಣ್ಣ ನಮಸ್ಕಾರ. ಸಂದೀಪ್ ಶರ್ಮಾ ಅಂತ ಕಮೆಂಟ್ ಹಾಕಿದ್ದಾರೆ. ಪಕೋಡ ಮೈ ಫೇವ್ರೇಟ್. ಸೊ ಪಕೋಡ ರಿಯಲಿ ವಿ ಆಲ್ ಲೈಕ್ ಯುವರ್ ಫಾದರ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಲವ್ ವಿತ್ ಫ್ಯಾಮಿಲಿ. ಯುವರ್ ಡ್ಯಾಡ್ ಇಸ್ ಬೆಸ್ಟ್ ಇನ್ ಯುವರ್ ಫ್ಯಾಮಿಲಿ. ಅಂಕಿತಾ ಅನ್ನೋರು ಕಮೆಂಟ್ ಹಾಕಿದ್ದಾರೆ. ಬ್ರೋ ನಿಮ್ಮ ಫೋರ್ಡ್ ಎಕೋಸ್ಪೋರ್ಟ್ದು ಓನರ್ಶಿಪ್ ರಿವ್ಯೂ ಆ್ಯಂಡ್ ಮೇಂಟೆನೆನ್ಸ್ದು ವಿಡಿಯೋ ಮಾಡಿ ಅಂತ. ಇದು ನಾವು ಅಪ್ಪನ ಕೈಲೇ ಇದನ್ನ ವಿಡಿಯೋ ಮಾಡಿಸ್ತೀನಿ. ಚಿರಾಗ್ ಗೌಡ ಅನ್ನೋರು ಕಮೆಂಟ್ ಹಾಕಿದ್ದಾರೆ. ಹಾಯ್ ಚಕ್ರಮ್ ಕಾಫಿ ಆಯ್ತಾ, ನಿನ್ ಬ್ಲಾಗ್ ಚೆನ್ನಾಗಿದೆ. ಥ್ಯಾಂಕ್ ಯು ಚಿರಾಗ್ ಅವರೇ. ಲಿಖಿತ್ ಶೆಟ್ಟಿ ಕಮೆಂಟ್ ಹಾಕಿರೋದು. ಅಪ್ಲೋಡ್ ಲಾಂಗ್ ಬ್ಲಾಗ್ಸ್ ಅಂತ ಕಮೆಂಟ್ ಹಾಕಿದ್ದಾರೆ. ಟ್ರೈ ಮಾಡ್ತೀನಿ ಆದಷ್ಟು ಲಾಂಗ್ ಬ್ಲಾಗ್ ಮಾಡಕ್ಕೆ. ನಿಖಿಲ್ ಗೌಡ ಅನ್ನೋರು ಕಮೆಂಟ್ ಹಾಕಿದ್ದಾರೆ. ಬ್ರೋ ನಿಮ್ಮ ಅಪ್ಪ ಹೇಗೆ ಮಗನೇ ಅಂತ ಕರೀತಾರೋ ನಮ್ಮ ಅಪ್ಪ ಕೂಡ ಹಾಗೆ ಕರೀತಾರೆ ಬ್ರೋ. ಮತ್ತೆ ಅವ್ರ ಬಿಹೇವಿಯರ್ ಮತ್ತೆ ಅವ್ರು ಇರೋದೆಲ್ಲ ಸೇಮ್ ನಮ್ಮ ಅಪ್ಪ ಥರನೇ ಬ್ರೋ. ಸೊ ನಮ್ಮ ಅಪ್ಪನೇ ನಿಮ್ಮ ವಿಡಿಯೋ ಅಲ್ಲಿ ಇದ್ದಾರೆ ಅನ್ನೋ ಫೀಲ್ ಕೊಡುತ್ತೆ ಬ್ರದರ್. ಓ ಹೌದಾ ನಿಖಿಲ್ ಅವರೇ, ಥ್ಯಾಂಕ್ ಯು. ನೋಡ್ತಾ ಇರಿ ವ್ಲಾಗ್ಸ್ ಆಗಿದ್ರೆ. ವೇಸ್ಟ್ ನನ್ನ ಮಗ ಅಂತ ಹಾಕೋನೆ ಯಾರೋ, SHM ಅಂತ ಅವನ ಅಕೌಂಟ್ ನೇಮು. ಮೇನ್ ಕಮೆಂಟ್ಗಳು ಆಲ್ಮೋಸ್ಟ್ ಓದಿದ್ದೀನಿ ಗೈಸ್. ಅಂದರೆ ಯಾವ್ದು ಡಿಫ್ರೆಂಟ್ ಆಗಿತ್ತು ಅದೆಲ್ಲ ಓದಿದ್ದೀನಿ. ಇನ್ನೊಬ್ರು ಹಾಕೋರೆ ರಘುವೀರ ಅಂತ ಕಮೆಂಟ್ ಹಾಕೋರೆ. ಏನಂತ ಅಂದರೆ ಹಿಮಾಲಯನ್ ಬೈಕ್ ಮೈಲೇಜ್ ಮತ್ತು ಅಮೌಂಟ್ ಎಷ್ಟಾಯಿತು ಮತ್ತು ಮೇಂಟೆನೆನ್ಸ್ ಹೇಗೆ ಅಂತ ಹೇಳಿ. ಲೈಕ್ ಲಾಂಗ್ ಹೋದರೆ ಆರಾಮಾಗಿ 30-32 ಕೊಟ್ಟಿದೆ. ಬಟ್ ಸಿಟಿಲೆಲ್ಲ 27 ಅನ್ಕೊಳ್ಳಿ. ಟೋಟಲ್ ಆಗಿ ಆನ್ ರೋಡ್ ಗಾಡಿ ಪ್ರೈಸ್ ಬಂದು 4,02,000 ಆಯಿತು. ಈಗ ಟೋಟಲ್ ಈಗ 3 ಸರ್ವಿಸ್ ಮುಗ್ದಿದೆ. ಆ 3 ಸರ್ವಿಸಲ್ಲೂ ಸ್ಟಾರ್ಟಿಂಗ್ 1,800 ಬಿಲ್ ಎಷ್ಟು ಆಗಿತ್ತು. ಇಲ್ಲ ಟೋಟಲು 1 ರಿಂದ 4 ಸರ್ವಿಸ್ ಅಂದ್ರೆ ಫ್ರೀ ಸರ್ವಿಸ್ ಇರುತ್ತೆ. ಅಂದ್ರೆ ಸರ್ವಿಸ್ ಚಾರ್ಜ್ ಏನು ಇರಲ್ಲ. ಕೌಶಿಕ್ ಗೌಡ ಲವ್ ಫ್ರಮ್ ಶಿವಮೊಗ್ಗ ಬ್ರೋ ಅಂತ ಹಾಕಿದ್ದಾರೆ. ಥ್ಯಾಂಕ್ ಯು ಕೌಶಿಕ್ ಅವರೇ. ಓಕೆ ಇಷ್ಟ ಆಗಿತ್ತು ಕಮೆಂಟ್ಗಳು. ಇನ್ನೆಲ್ಲ ಆಲ್ಮೋಸ್ಟ್ ಬರೀ ಅದೇ ಹೇಳಿದ್ನಲ್ಲ ಇಂಥದ್ದೇ. ನೆಕ್ಸ್ಟ್ ಟೈಮು ಇನ್ನೊಂದ್ಸಲ ಸೇಯಿಂಗ್ ಎಸ್ ಮಾಡೋಣ ಗೈಸ್. ನಿಮಗೆ ಸುಮಾರು ಜನಕ್ಕೆ ಸ್ವಲ್ಪ ಬೇಜಾರಾಗಿದೆ ಅನಿಸುತ್ತೆ, ಅಂದರೆ ನಾನು ಆ ಥರ ರಿಯಾಕ್ಟ್ ಮಾಡಿದ್ದಕ್ಕೆ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ, ಅಂದರೆ ನೆಕ್ಸ್ಟ್ ಬ್ಲಾಗಲ್ಲ ಈಗ ಬರೋ ದಿನದಲ್ಲಿ ಸೇಯಿಂಗ್ ಎಸ್ ಮಾಡೋಣ, ಕ್ಲೀನಾಗೇ ಮಾಡೋಣ. ಇನ್ನು ಯಾರಿಗಾದ್ರೂ ಏನಾದ್ರು ಕಮೆಂಟ್ಸ್ಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ವ್ಲಾಗಲ್ಲೇ ರಿಪ್ಲೈ ಕೊಡ್ತೀನಿ. ಬಯಟ್ ಹೊಡಿತಿದ್ಯಾ? ಚೀಟಿ ಮಾಡ್ಕೊಳವ, ಇನ್ನ ಈಸಿ ಆಯ್ತದೆ ಗೈಸ್. ಆಕ್ಚುಲಿ ಇವಾಗ ಬೀದಿ ನಾಯಿಗಳಿಗೀಗ ಊಟ ತಗೊಬರೋಣ ಅಂತ ಈಗ ಫುಡ್ ಕೋರ್ಟ್ ಕಡೆಗೆ ಈಗ ಹೋಗ್ತಿದ್ದೀನಿ. ಲಾಸ್ಟ್ ಟೈಮ್ ತಂದಿದ್ನಲ್ಲ ನಾವು ಒಬ್ಬರು ಪರಿಚಯ ಇದ್ರು. ಸೊ ಅವರು ಮಾಮೂಲಿ ಕುಷ್ಕ ಕಬಾಬು ಇವೆಲ್ಲ ಮಾಡ್ತಾರೆ. ಸೊ ಲಾಸ್ಟಿಗೆ ಅನ್ನ ಅದನ್ನ ಉಳಿದಿರುತ್ತಲ್ಲ, ಸೊ ಅದಕ್ಕೆ ಸುಮ್ಮನೆ ಅದನ್ನ ವೇಸ್ಟ್ ಮಾಡೋದ್ ಬದಲು ಅದಕ್ಕೆ ಅಲ್ಲಿ ನಮ್ಮ ಮನೆ ಹತ್ರ ಸುಮಾರು ಬೀದಿ ನಾಯಿಗಳು ಇರ್ತವೆ, ಅದಕ್ಕಾದ್ರು ತಂದು ಹಾಕೋಣ ಅಂತ ಹೇಳಿದ್ರು ನಮ್ಮಪ್ಪ.
ಸೊ ಅದಕ್ಕೆ ಈಗ ಹೋಗಿ ಅದನ್ನು ರೈಸನ್ನ ಇಸ್ಕಾಬಾ ಅಂತ ಹೇಳಿದ್ರು. ಸೊ ಚಲೋ ಗಾಯ್ಸ್, ಇವಾಗ ಹೋಗಿ ರೈಸನ್ನ ಇಸ್ಕಾಬಿಟ್ಟು ಬರೋಣ. ಸರಿ ಅಂಕಲ್, ಆಯ್ತು. ಸರಿ, ರೈಸು ತಗೊಂಡಾಯ್ತು. ಈಗ ಬನ್ನಿ, ಈಗ ಮನೆ ಕಡೆಗೆ ಈಗ ಹೋಗೋಣ. ಬಾಯ್ಲಿ ಹಾಕಿರೋ ನಾವೇನು ಬಂತಿ ತಿಂತವೆ. ನೋಡೋಣ ಬಾ, ಕರಿಯೋಣ ಆಮೇಲೆ. ತಗೊಳ್ರಪ್ಪ, ನಮ್ಮಮ್ಮ ಬಂದ್ರು. ಇವಾಗ ಇಲ್ಲಿ ಚಾಪೆ ಆಸೆ ಬಿಟ್ರು ಇಲ್ಲಿ. ಗಾನು ಟೆಸ್ಟ್ ಇಟ್ಕೊಂಡ್ ಮಲ್ಕೊಂಡಿದ್ಯಲ್ಲ ಗಾನು. ಎಂಜಾಯ್ ಮಾಡ್ಬೇಕು, ಏನು ಎಕ್ಸಾಮ್ ಮಾಡ್ಬೇಕು? ಎಂಜಾಯ್ ಹಿಂಗೆ ನೀನೇ ಹೇಳ್ತೀಯ ಎಲ್ಲ. ನಾನು ಹೇಳೋದು ಓದಲ್ವಲ್ಲ ಅಂಥವ್ರಿಗೆ. ಈ ನನ್ನಂತ ದಡ್ಡನ ಮಕ್ಳಿಗೆ ನಾನು ಹೇಳೋದು, ನಿಮ್ಮಂಥವ್ರು ಬುದ್ಧಿವಂತರು ಡೈಲಿ ಬೆಳಗ್ಗೆ ರಾತ್ರಿ ಕುತ್ಕೊಂಡು ಓದಬೇಕು. ಎದಳ್ ಬೇಗ ಓದು, ಎದಳ್ ಬೇಗ. ಏನಕ್ಕೆ ಓದ್ಕತಿಲ್ಲ? ಬೆಳಗ್ಗೆ ಓದ್ತೀನಿ, ಈಗ ಒಂದ್ ಸ್ವಲ್ಪ ಓದಿದೀನಿ. ಈ ಬೆಳಗ್ಗೆ ಎಷ್ಟೊತ್ತಿಗೆ ಎದಳ್ತೀಯಾ? 4. ಇವಳು ಪಕ್ಕ ಎದಳ್ತಾಳೆ ಅನ್ಕೊಂಡಿದ್ಯಾ? ಇಲ್ಲ, ಎದಳ್ತಾಳೆ 6 ಗಂಟೆಗೆ ಎದಳ್ತಾಳೆ ಪಕ್ಕ. 4 ಅನ್ನೋದು ಸುಳ್ಳು. ಹೌದು. ನಾನು ಎದ್ರೆ ಏನ್ ಕೊಡಿಸ್ತೀಯ? ನಿಂಗೆ ಏನ್ ಬೇಕು ಹೇಳು, ತಿನ್ನೋದು ಹೇಳು, ಒಂದೇ ಒಂದು ಹೇಳು. ಡೈರಿ ಮಿಲ್ಕಾ? ಸರಿ ಆಯ್ತು ಗೈಸ್. ನಾಳೆ ಬೆಳಗ್ಗೆ ನಮ್ ಗಾನವಿ ಕರೆಕ್ಟಾಗಿ 4 ಗಂಟೆಗೆ ಎದ್ದುಗಾನು ನೀನೇ ವ್ಲಾಗಲ್ಲಿ, ನಂದು ಐಫೋನ್ ಇರುತ್ತಲ್ಲ, ನೀನೇ ವ್ಲಾಗಲ್ಲಿ ವಿತ್ ನಿನ್ ಫೋನಲ್ಲಿ ತಗೊಂಡು ಗೈಸ್ ನೋಡಿ ಗೈಸ್ ಇಷ್ಟು ಗಂಟೆಗೆ ಎದ್ದಿದ್ದೀನಿ ಅಂತ ಹೇಳ್ಬೇಕು. ನಾನು ಮಲಗಿರ್ತೀನಲ್ಲ, ಅದಕ್ಕೆ ನಂಗೆ ಗೊತ್ತಾಗುತ್ತೆ ಆಯ್ತಾ. ಆಮೇಲೆ 6 ಗಂಟೆಗೆ ಎದ್ಬಿಟ್ಟು ಫೋನಲ್ಲಿ ಟೈಮ್ ಚೇಂಜ್ ಮಾಡ್ಕೊಂಡು ತೋರಿಸ್ಬಾರ್ದು, ಹೇಳಿದ್ದೀನಿ. ಹ್ಞೂ ಸರಿ ಆಯ್ತು ಗೈಸ್. ನಾವಪ್ಪ ಹಿಂಗೆ ಕನ್ನಡದ ಹಿಂದಿನೋ ಹಳೆ ಸಾಂಗ್ ಹಾಕ್ಬಿಟ್ಟು ಏನಾರು ಏನು ಕೆಲಸ ಇರುತ್ತೋ ಗೊತ್ತಿಲ್ಲ, ಬಟ್ ಏನಾರು ಕೆಲಸ ಮಾಡ್ತಿರ್ತಾರೆ ನೋಡಿ. ಇವಾಗ RX ಇನ್ನ ಒರೆಸ್ತವ್ರೆ. ಈಗ ಬುಲೆಟ್ ಇನ್ನ ಫುಲ್ ಈಗ ಆ ಕಡೆ ನಿಲ್ಸ್ಬಿಟ್ಟು ಈಗ ಕವರ್ ಎಲ್ಲ ಮಾಡೋರೆ. ಮತ್ತೆ RX ಇನ್ನು ಯಾವತ್ತು ಕವರ್ ಮಾಡ್ತೀರಾ ಪಾಪ? ಒಂದು 15 ದಿವಸ ಓಡಿಸ್ತೀನಿ ಮನೆಯಿಂದ. 15 ದಿವಸ ಓಡಿಸ್ತಾರೆ. ನಿಮ್ಗೆ RX ಓಡ್ಸೋಕೆ ಖುಷಿ ಆಗುತ್ತಾ ಬುಲೆಟಾ? RX ಇಷ್ಟ ಮಗನೆ. RX ಬುಲೆಟು ಯಾವಾಗಲೂ ಓಡಿಸೋಕೆ ಹಿಂಸೆ, ವಾ ಜಾಸ್ತಿ ಟೈಮು ಓಡಿಸೋದು ಹಿಂಸೆ. RX ಸೂಪರ್ ಅಂತೀರಾ? ಒಂಥರ ಸೈಕಲ್ ಇದ್ದಂಗೆ RX, ಫುಲ್ ಲೈಟ್ ವೈಟ್. ಗೈಸ್ ನೋಡಿ ಇಲ್ಲಿ ನಮ್ ಗಾನವಿ ಹೆಂಗ್ ಕಾಣ್ತಾಳೆ NCC ಡ್ರೆಸ್ಸಲ್ಲಿ. ಇದ್ರಲ್ಲಿ ಸ್ವಲ್ಪ ದಪ್ಪ ಕಾಣಿಸ್ತಾಳಲ್ವಾ? ಏನ್ ಹಿಂಗೆ? ಗೈಸ್ ಕುಷ್ಕ ಹಾಕಿದ್ನಲ್ಲ, ಈಗ ಆಲ್ರೆಡಿ ಒಂದು ನಾಯಿ ಬಂದು ಈಗ ತಿಂತಿದೆ ನೋಡಿ ಇಲ್ಲಿ. ಇದು ಆ್ಯಕ್ಚುಲಿ ಇದು ಬೇರೆ ನಾಯಿ, ಇದು ನಾನು ನೋಡೇ ಇಲ್ಲ. ಇದು ಅಮ್ಮ ಊಟ ರೆಡಿನಾ? ಬೇಗ ಹೊಟ್ಟೆ ಸಿತಲ್ಲ, ನಿದ್ದೆ ಬರ್ತೈತೆ. ಊಟ ರೆಡಿ ಆಗೈತೆ. ಮುದ್ದೆ ಊಟ, ಇದು ಸಾಂಬಾರು, ಕಾಳು ಸಾಂಬಾರು, ಜೊತೆಗೆ ತುಪ್ಪ, ಜೊತೆಗೆ ಮೊಟ್ಟೆ, ಜೊತೆಗೆ ಪಾಯಸ ಬೇರೆ ಮಾಡೋರು ನೋಡಿ. ಊಟ ಆದ್ಮೇಲೆ ಮಾತ್ರ ನಂಗೆ ಹಿಂಗೆ ಬೆಲ್ಲದ ಪಾಯಸ ಇದ್ಬಿಟ್ರೆ, ಅಲ್ಲ ಹೆಸರು ಬೇಳೆ ಪಾಯಸ ಜೊತೆಗೆ ಬೆಲ್ಲ ಸಕ್ಕದಾಗಿರುತ್ತೆ. ಅದು ತಟ್ಟೆಗೆ ಬಿಟ್ಕೊಂಡು ಕುಡಿಬೇಕು ಮಾತ್ರ. ಗೈಸ್ ನಮ್ಮ ಗಾನವಿನೂ ಇಲ್ಲೇ ಹೊರಗಡೆ ಬಂದು ಈಗ ಊಟ ಮಾಡ್ತಾಳೆ. ನಾನು ಹೊರಗಡೆ ಬಂದೆ. ಆದರೆ ಇವತ್ತು ನೆನ್ನೆಗಿಂತ ಚಳಿ ಆಯ್ತಲ್ವಾ, ಇವತ್ತು ಫುಲ್ಲು ತಣ್ಣು ಫೀಲ್ ಆಗ್ತೈತೆ ಮಾತ್ರ. ಫುಲ್ಲು ಚಳಿ. ಕಿವಿ ಎಲ್ಲ ಮುಂಚೆ ನಂದು ಅದನ್ನ ಹೇಳು ಕಿವಿ ಎಲ್ಲ ಕೊರಿತೈತೆ ಅಂದ್ಲು, ಅಂದ್ರೆ ಫುಲ್ ಕೋಲ್ಡ್ ಆಗ್ತೈತೆ ಅಂತ. ಗೈಸ್ ನಮ್ಮಮ್ಮನೂ ಇಲ್ಲೇ ಬಂದು ಈಗ ಊಟ ಮಾಡ್ತಾವ್ರೆ. ಇವತ್ತು ಸ್ವಲ್ಪ ಜಾಸ್ತಿ ಚಳಿ ಐತಲ್ವಾ? ಸೆಕೆ ನೆನ್ನೆಗಿಂತ ತಣ್ಣು ಹೊಡಿತೈತೆ. ತಣ್ಣು ಹೊಡಿತೈತಲ್ಲಮ್ಮ ಗಾಡಿ. ಅಥವಾ ಗಾಡಿ ಅಂತೀನಿ. ಗೈಸ್ ನಮ್ಮಪ್ಪ ಇವಾಗ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತಾರೆ ಈಗ RX ಅಲ್ಲಿ. ಗೈಸ್ ಊಟ ಆಯ್ತು. ಇವಾಗ ಹೆಸರು ಬೇಳೆ ಪಾಯಸ. ಪಾಯಸ ಹಂಗಲ್ಲ, ಹೆಸರು ಬೇಳೆ ಪಾಯಸ ಅಂತ. ಹೆಸರು ಬೇಳೆ ಪಾಯಸ, ಹೆಸರು ಬೇಳೆ ಎಷ್ಟು ಒಂದು 10 ಗಂಟೆ ಆಗೈತೆ ನೈಟು. ಎಲ್ಲರೂ ಮಲಗಿರ್ತಾರೆ. ಪಕ್ಕ ಮನೆಯವ್ರು ಏನು ಅನ್ಕೊಳ್ಳಲ್ಲ. ಸೂಪರು. ನಮ್ಮ ಡೈಲಿ ಇದು ಮಾಡಮ್ಮ. ಯಾರೋ ನಮ್ಮನೆ ಸ್ವೀಟ್ ತಿನ್ನಂಗಿಲ್ಲ. ಸ್ವೀಟ್ ಬೆಲ್ಲ ತಿನ್ಬೋದು, ಸಕ್ಕರೆ ಬೇರೆಗಾನು. ಆದ್ರೆ ಅದು ಸ್ವೀಟ್ ತಾನೆ. ಯಾರು ಹೇಳಿದ್ದು? ಗೈಸ್ ನಮ್ಮ ಅಪ್ಪನ ಒಂದು ರೌಂಡ್ ಹೋಗ್ಬಿಟ್ಟು ಬಂದ್ರಲ್ಲ, ಈಗ ಬಂದ್ರು ಈಗ. ರಾಕೆಟ್. ನಮ್ಮ ಅಪ್ಪಗೆ ಏನು ಹೇಳಿದ್ರು ಗೊತ್ತಾ ಗೈಸ್? ಹೆಂಗೆ ಗೊತ್ತಾ ಗಾಡಿ? ರಾಕೆಟ್ ಇದ್ದಂಗೆ ಐತೆ ಅಂದ್ರೆ. ಓಕೆ ವ್ಲಾಗ್ ಎಂಡ್ ಮಾಡ್ತೀನಿ. ಒಳ್ಳೆ ಊಟ ಆಯಿತು. ಇವಾಗ ಡೈರೆಕ್ಟಿಗೆ ಮಲ್ಕೊಳ್ಳಲ್ಲ, ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ವಾಕ್ ಮಾಡಿ ಆಮೇಲೆ ಮನೆಗೆ ಬಂದು ಮಲ್ಕೋತೀನಿ. ಆಮೇಲೆ
ಮನೆಗೆ ಬಂದು ಮನೆಯಲ್ಲೇ ಆಚೆ ಕಡೆ ವಾಕ್ ಛ, ಅದೇ ಇಲ್ಲಿಗೆ ಬಂದು ಮಾಡ್ಕೋತೀನಿ. ಗೈಸ್ ಇಲ್ಲಿವರೆಗೆ ಆ ವ್ಲಾಗ್ ನೋಡಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಗೈಸ್. ಅಲ್ಲಿವರೆಗೆ ಟೇಕ್ ಕೇರ್, ಟಾಟಾ, ಬೈ ಬಾಯ್. Feeling, take my hand, ruin our plans, leave it all behind. We gotta leave tonight.